ಎಲ್ರಿಗೂ ನಮಸ್ಕಾರ. CDP TTR ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತ ಅಂದರೆ, ನಾನು ಅಬ್ಸರ್ವ್ ಮಾಡಿದಾಗ ಕೆಲವೊಬ್ಬರು ನಾನು ದುಬೈಗೆ ಹೋಗ್ತೀನಿ, ನಾನು ಅಮೆರಿಕಕ್ಕೆ ಹೋಗ್ತೀನಿ, ಅಬ್ರಾಡ್ಗೆ ಹೋಗ್ತೀನಿ, ಆಸ್ಟ್ರೇಲಿಯಾಗೆ ಹೋಗ್ತೀನಿ ಅಂತೇಳಿ ಹೇಳ್ತಾ ಇರ್ತಾರೆ. ಆದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅವಕಾಶಗಳು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬೇರೆ ದೇಶದಲ್ಲಿ ಒಂದು ಉದಾಹರಣೆ ತಗೊಂಡ್ರೆ ನ್ಯೂಜಿಲ್ಯಾಂಡಲ್ಲಿ 53 ಲಕ್ಷ ಜನ ಇದ್ದಾರೆ. ಆದರೆ ಆ ದೇಶದಲ್ಲೂ ಒಂದು ಶ್ರೀಮಂತಿಕೆ ದೇಶವಾಗಿ ಅವರು ಬದುಕ್ತಾ ಇದ್ದಾರೆ. ಬಟ್ ಯಾಕೆ ನಮ್ಮ ದೇಶದಲ್ಲಿ ಆಗ್ತಾ ಇಲ್ವಾ ಅಂತ ನೋಡೋದಾದರೆ, ನಮ್ಮ ದೇಶದಲ್ಲಿ ಖಂಡಿತವಾಗ್ಲೂ ಅವಕಾಶಗಳಿವೆ. ಅದನ್ನು ಯಾರು ಗುರುತಿಸ್ತಾ ಇಲ್ಲ. ಹಾಗೆ ಕೆಲವೊಬ್ಬರು ಗುರುತಿಸ್ತವರು ಬೇರೆಯವ್ರಿಗೂ ಕೂಡ ಹೇಳ್ತಾ ಇಲ್ಲ. ಅದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹೇಗೆ ಎಲ್ಲರೂ ಒಂದು ಜೀವನನ ಸುಖವಾಗಿ ಸಾಗಿಸ್ಬೋದು ಅಂತ ನೀವು ನೋಡೋದಾದರೆ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ನಮ್ಮ ದೇಶದಲ್ಲಿ 160 ಕೋಟಿ ಜನಸಂಖ್ಯೆಗಿಂತ ಜಾಸ್ತಿ ಇದ್ದಾರೆ. ನಮ್ಮ ದೇಶದಲ್ಲಿ 160 ಕೋಟಿ ಜನಸಂಖ್ಯೆ ಇದ್ದಾಗ ನಿಮಗೆ ಗ್ರಾಹಕರು ಎಷ್ಟು ಜನ ಸಿಗ್ತಾರೆ ಅಂತ ನೀವು ನೋಡಬೇಕಾಗುತ್ತೆ. ಆ ಗ್ರಾಹಕರಲ್ಲಿ ಕೇವಲ 10,000 ಜನರನ್ನು ನೀವು ಆಯ್ಕೆ ಮಾಡಿಕೊಂಡು ಆ 10,000 ಜನಕ್ಕೆ ನೀವು ಕೇವಲ 1,000 ಲಾಭದಂತೆ ಪಡೆದ್ರೂ ನಿಮಗೆ 1 ಕೋಟಿ ನಿಮಗೆ ಸಿಗುತ್ತೆ. ಹಾಗೆ ಆ 1 ಕೋಟಿಯನ್ನು ಒಂದು ಫಿಕ್ಸ್ಡ್ ಡೆಪಾಸಿಟಲ್ಲಿಟ್ಟರೆ ನಿಮಗೆ ತಿಂಗಳ ಆದಾಯ 70,000. ಮತ್ತ್ಯಾಕೆ ಬೇರೆ ದೇಶ? ನಾವಿಲ್ಲಿ ಸ್ವಲ್ಪ ಶ್ರಮವಹಿಸಿ ಕೆಲಸ ಮಾಡಬೇಕು ಅಷ್ಟೇ. ತುಂಬ ಬುದ್ಧಿವಂತಿಕೆಯಿಂದ ಏನೂ ಬೇಡ, ಹಾಗೂ ಇಲ್ಲೀಗಲ್ಲಾಗೂ ಬೇಡ. ಲೀಗಲ್ಲಾಗಿ ನಮ್ಮ ದೇಶದಲ್ಲಿ ನಾವು ಏನು ಮಾರಾಟ ಮಾಡಿದ್ರೆ 1,000 ಲಾಭ ಗಳಿಸ್ಬೋದು ಅಂತ ನೀವು ನೋಡಿದ್ರೆ ನಿಮ್ಮಷ್ಟು ಬುದ್ಧಿವಂತರು ಯಾರೂ ಇರೋದಿಲ್ಲ. ಯಾಕೆ ತುಂಬ ಹೆಚ್ಚು ಓದಿ ನಾವು ಬೇರೆ ದೇಶಕ್ಕೆ ಹೋಗಿ ದುಡಿಬೇಕು, ನಮ್ಮ ದೇಶದಲ್ಲೇ ನಾವು ಯಾಕೆ ದುಡಿಬಾರ್ದು? ಉದಾಹರಣೆಗೆ ಒಬ್ಬರು ಕೇಳ್ಬೋದು, ನಮ್ಮ ಹತ್ರ ಅಷ್ಟು ಬಂಡವಾಳವಿಲ್ಲ, ನಾವು ಹೇಗೆ ದುಡ್ಡು ಮಾಡ್ಬೋದು? ಹೇಗೆ ನಾವು ಬಂಡವಾಳ ಇಲ್ಲದೆ ಹೋದ್ರೂ ನಮಗೆ ಸಾಲ ಕೂಡ ಕೊಡಲ್ಲ, ನಾವು ಯಾವ ರೀತಿ ದುಡ್ಡು ಮಾಡ್ಬೋದು ಅಂತ ನೀವು ಕೇಳ್ಬೋದು. ನಾನು ಕೂಡ ಒಂದು ಸೈಬರ್ ಸೆಂಟರನ್ನು ಇಟ್ಟಿದ್ದೀನಿ. ಇದರಲ್ಲಿ ನಾನು ನೋಡಿದ್ದು ಖರ್ಚುಗಳೇ ಹೆಚ್ಚು. ಅಂದರೆ ಬಾಡಿಗೆ, ಸಂಬಳ, ಸ್ಟೇಷನರಿ ಹಾಗೂ ಈ ಥರ ಖರ್ಚುಗಳು ತುಂಬ ಇರ್ತವೆ. ಹಾಗೆ ನಾವೇ ಒಬ್ಬ ವ್ಯಕ್ತಿಯನ್ನು ಕಾಯಬೇಕಾಗುತ್ತೆ. ಆ ವ್ಯಕ್ತಿ ಬರೋವರೆಗೂ ನಾವು ಟೈಮ್ ವೇಸ್ಟ್ ಮಾಡಬೇಕಾಗುತ್ತೆ. ಅದ್ರ ಬದಲು ನಾವೇ ಡೋರ್ ಟು ಡೋರ್ ಸೆಲ್ಲಿಂಗ್ ಆಪರ್ಚುನಿಟಿ ತೊಗೊಂಡ್ರೆ ನಮಗೆ ಬರುವ 10 ಗ್ರಾಹಕಕ್ಕಿಂತ ನಾವು 100 ಗ್ರಾಹಕರನ್ನು ಮೀಟ್ ಮಾಡ್ಬೋದು. ಆದ್ದರಿಂದ ನಮಗೆ ಯಾವುದೇ ಬಾಡಿಗೆ ಖರ್ಚಿರಲ್ಲ, ಫರ್ನಿಚರ್ ಇನ್ವೆಸ್ಟ್ಮೆಂಟ್ ಇರಲ್ಲ, ಸಂಬಳ ಕೊಡೋದಿರಲ್ಲ, ವಿದ್ಯುತ್ ಶುಲ್ಕ ಇರೋದಿಲ್ಲ. ಇದು ಒಂದು ದೊಡ್ಡ ಅವಕಾಶ ನಮಗಾಗುತ್ತೆ. ನೀವು ಮಾಡಬೇಕಾಗಿರೋದಿಷ್ಟೇ, ನಾವು ಯಾವ ವಸ್ತುವನ್ನು ಮಾರಾಟ ಮಾಡಿದ್ರೆ ಗ್ರಾಹಕರು ತಗೋತಾರೆ ಅನ್ನೋದನ್ನು ನೀವು ಹುಡುಕಿದ್ರೆ ಇದು ಅಬ್ರಾಡಲ್ಲಿ ಹೋಗಿ ಎಜುಕೇಷನ್ ಮಾಡೋದಕ್ಕಿಂತ ಹೆಚ್ಚಾಗಿರುತ್ತೆ. ಅಮೇರಿಕದಲ್ಲಿ ಹೋಗಿ PhD ಪಡೆದಕ್ಕಿಂತ ಹೆಚ್ಚಾಗಿರುತ್ತೆ. ಯಾಕೆ ನಮ್ಮ ದೇಶದಲ್ಲಿ ಒಂದು ಬೇಡಿಕೆ ವಿಷಯವನ್ನು, ವಸ್ತುವನ್ನು ಹುಡುಕಲು ಸಾಧ್ಯವಿಲ್ವಾ? ನಿಮಗೆ ಅಷ್ಟು ಜ್ಞಾನವಿದೆ, ಬಳಸಿಕೊಳ್ಳಿ. ನೀವು 10,000 ಗ್ರಾಹಕರನ್ನು ಆಯ್ಕೆ ಮಾಡಿಕೊಂಡ ನಂತರ 5 ವರ್ಷಗಳಾಗಿ ಕೆಲಸ ಮಾಡಿ, ಅಲ್ಲಿ ನಿಮಗೆ ಬರಬೇಕಾದ ಲಾಭ ಬರುತ್ತದೆ. ಇಲ್ಲ ನನ್ನ ಕೈಲಾಗಲ್ಲ ಅಂತ ಹೇಳೋ ನೀವು ಸಿಂಪಲ್ಲಾಗಿ ಯೋಚಿಸಿ. ನೀವು ಯಾವುದಾದ್ರೂ ಒಂದು ಕಂಪ್ನಿಗೆ ಕೆಲಸಕ್ಕೆ ಹೋದರೆ ನಿಮಗೆ ಟಾರ್ಗೆಟ್ ಅಂತ ಕೊಡ್ತಾರೆ. ತಿಂಗಳಿಗೆ 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ಅಂತ. ನೀವು ಆ ಟಾರ್ಗೆಟ್ನ ಕಂಪ್ಲೀಟ್ ಮಾಡೋಕ್ಕೆ ಕೆಪಾಸಿಟಿ ಇರೋರು ನಿಮಗೋಸ್ಕರ ನೀವು ಮಾಡೋಲ್ಲ ಅನ್ನೋದು ಹೇಗೆ ಸಾಧ್ಯ? ನಿಮ್ಮಲ್ಲಿರುವ ಭಯ ಬಿಡಿ, ಹಾಗೂ ನೀವು ಮಾಡುತ್ತಿರುವ ಕೆಲಸವನ್ನೇ ಮುಂದುವರಿಸಿ. ಅದರ ಜೊತೆಯಲ್ಲಿ ನಿಮ್ಮ ಈ ಒಂದು ಸಣ್ಣ ಉದ್ಯಮವನ್ನು ಶುರು ಮಾಡಿ. ಆಗ ನೋಡಿ ನಿಮ್ಮ ಲಾಭ ಗಳಿಕೆ ಆಗುತ್ತದೆ. ಅದನ್ನು ಯಾವುದೇ ರೀತಿ ಖರ್ಚು ಮಾಡದೆ ಒಂದು FDಗೆ ಹಾಕಿ ಅದರಿಂದ ಬರ್ತಕ್ಕಂಥ ಮಂತ್ಲಿ ಇನ್ಕಮಿಂದ ನಿಮ್ಮ ಲೈಫ್ ಸ್ಟೈಲನ್ನು ಬದಲಾಯಿಸ್ಕೊಳ್ಳಿ. ತುಂಬ ಚೆನ್ನಾಗಿರಿ. ಹಾಗೆ ನಿಮ್ಮ ತಂದೆ ತಾಯಿಯರಿಗೆ ಒಂದು ಅದ್ಭುತವಾಗಿ ಖುಷಿಯಾಗುತ್ತೆ. ಹಾಗೆ ಅವರನ್ನು ನೀವು ಅದ್ಭುತವಾಗಿ ನೋಡ್ಕೋಬಹುದು. ನಿಮಗೆ ಟೈಮ್ ಕೂಡ ಸಿಗುತ್ತೆ. ಆಗ ಹೋಗಿ ಅಬ್ರಾಡ್ಗೆ ಹೋಗಿ, ಅಮೆರಿಕಕ್ಕೆ ಹೋಗಿ, ದುಬೈಗೆ ಹೋಗಿ, ಓನ್ಲಿ ಫಾರ್ ಟ್ರಿಪ್ ಆ್ಯಂಡ್ ಟೂರ್ ಲೈಫ್ ಎಂಜಾಯ್ ಮಾಡೋಕ್ಕೆ ಹೋಗಿ. ಈ ವಿಡಿಯೋ ಮಾಡಲು ಕಾರಣ ಏನು ಅಂತ ನೋಡಿದ್ರೆ, ನಮ್ಮ ಯುವಕರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನಾನು ಅಬ್ಸರ್ವ್ ಮಾಡಿದ ಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವರೇನು ಹೇಳ್ತಾರೆ ಕೇಳಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇನ್ನೂ ಕೊಡ್ಬೋದು ಅಂದರೆ ಕೊಡ್ತೀನಿ. ಹಾಗೆ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನಮ್ಮ ರೈತರು ಹೇಗೆ ತಿಂಗಳಿಗೆ ಲಕ್ಷ ಗಳಿಸ್ಬೋದು ಅಂತ ಹೇಳಿ ನಾನೊಂದು ಸಣ್ಣ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಜೈ ಭಾರತ ಮಾತೆ.